ಶಿವಮೊಗ್ಗದಲ್ಲಿ ಪ್ರೇಮಿಗಳಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಪ್ರಕರಣ ಇತ್ತಲ್ಲ, ನಾಲೆಗೆ ಹಾರಿದ ಯುವತಿ ಸ್ವಾತಿಯ ಮೃತದೇಹ ಈಗ ಪತ್ತೆಯಾಗಿದೆ. ಮೆಗಾನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಮಗಳನ್ನ ಕಳೆದುಕೊಂಡ ಸ್ವಾತಿ ತಾಯಿಯ ಕಣ್ಣೀರು ಕೇಳಕ್ಕಾಗ್ತಿಲ್ಲ, ನೋಡಕ್ಕಾಗ್ತಾ ಇಲ್ಲ. ಯುವಕನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ತಾಯಿ ಒತ್ತಾಯ ಮಾಡ್ತಾ ಇದ್ದಾರೆ. ಹೆತ್ತ ಕರಳಲ್ವಾ, ಆಕ್ರಂದನ, ನೋವು, ಸಂಕಟ ಎಲ್ಲವೂ ಕೂಡ ಇರುತ್ತೆ. ಭದ್ರಾವತಿ ತಾಲೂಕಿನ ಅಂತರಗಂಗೆ ಬಳಿ ನಡೆದಂತಹ ಘಟನೆ. 3 ವರ್ಷಗಳಿಂದ ಈ ಸ್ವಾತಿ ಮತ್ತು ಸೂರ್ಯ ಪ್ರೀತಿಸ್ತಾ ಇದ್ರಂತೆ. ಪ್ರೀತಿಯನ್ನು ವಿರೋಧಿಸಿದ್ದಕ್ಕೆ ಜೋಡಿ ನಾಲೆಗೆ ಹಾರಿದೆ. ಆ ಸಂದರ್ಭದಲ್ಲಿ ಸೂರ್ಯ ಬಚಾವಾಗಿದ್ದಾರೆ, ಬಟ್ ಸ್ವಾತಿ ಸಾವನ್ನಪ್ಪಿದ್ದಾರೆ. ಯುವಕನನ್ನ ರಕ್ಷಿಸಿ ಆಸ್ಪತ್ರೆಗೆ ಸ್ಥಳೀಯರು ದಾಖಲು ಮಾಡ್ತಾರೆ. ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ನಡೆದಿರೋ ಪ್ರಕರಣ ಇದು. ಈಗ ಮಗಳನ್ನ ಕಳ್ಕೊಂಡಂತಹ ತಾಯಿಯ ನೋವು, ಕಣ್ಣೀರು ಅದು ಮಾತಿಗೆ ನಿಲುಕಲ್ಲ. ಇವನ್ ಯಾಕೆ ಸತ್ತಿಲ್ಲ? ಇವನ್ ಉದ್ದೇಶ ಏನಾಗಿತ್ತು? ನನ್ನ ಮಗಳು ಸಾಯಿಸ್ಬೇಕು ಅನ್ನೋದೇನ್ ಪ್ಲಾನ್ ಇತ್ತ ಸರ್? ಇವ್ನು ನನ್ನ ಮಗಳ ಜೀವ ಉಳಿಸ್ಬೋದಿತ್ತಲ್ಲ, ಇಲ್ಲ ಇವನ ಹತ್ರ ಸತ್ತಿಲ್ವಲ್ಲ. ಇವನ್ ಯಾಕೆ ಸತ್ತಿಲ್ಲ? ಇವನ್ ಉದ್ದೇಶ ಏನಾಗಿತ್ತು? ನನ್ನ ಮಗಳು ಸಾಯಿಸ್ಬೇಕು ಅನ್ನೋದೇನ್ ಪ್ಲಾನ್ ಇತ್ತ ಸರ್? ಇವ್ನು ನನ್ನ ಮಗಳ ಜೀವ ಉಳಿಸ್ಬೋದಿತ್ತಲ್ಲ, ಇಲ್ಲ ಇವನ ಹತ್ರ ಸತ್ತಿಲ್ವಲ್ಲ. ಇವನ್ ಯಾಕೆ ಸತ್ತಿಲ್ಲ? ಇವನ್ ಉದ್ದೇಶ ಏನಾಗಿತ್ತು? ನನ್ನ ಮಗಳು ಸಾಯಿಸ್ಬೇಕು ಅನ್ನೋದೇನ್ ಪ್ಲಾನ್ ಇತ್ತ ಸರ್? ಇವ್ನು ಎರೆಹಳ್ಳಿ ಬೋವಿ ಕಾಲೋನಿ. ನನ್ನ ಹೆಸರು ಮಂಜುಳಾ, ಮಹಾಲಕ್ಷ್ಮಿ ಅವ್ರ ತಾಯಿ ಸರ್. ನನ್ನ ಮಗಳನ್ನ ಮಾರ್ಲಮಿ ಅಮಾವಾಸ್ಯೆ 21ನೇ ತಾರೀಕು ನನ್ನ ಮಗಳು ಸ್ನಾನ ಮಾಡ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ಲು ಸರ್. ದೇವ್ರಿಗೆಲ್ಲ ಹೂ ಇಟ್ಟು ಬಸ್ಲಿಗೆಲ್ಲ ಹೂ ಇಡಕ್ಕೆ ಹೊರಗೆ ಬಂದಿದ್ದಾಳೆ. ನಾನು ಅಪ್ಪ ಮನೇಲಿಗೆ ಹೋಗಿದ್ದೆ ಹಬ್ಬ ಮಾಡೋಕೆ. ಅವತ್ತು ಹಿರಿಯರ ಹಬ್ಬ ಇತ್ತು, ಹಬ್ಬ ಮಾಡೋಕೆ ಹೋದೆ. ನಾನು ಸಣ್ಣ ಮಗಳನ್ನ ಕಳ್ಸಿಕೊಟ್ಟೆ, ಹಾಕೊಂಡು ಕರ್ಕೊಂಬರಪ್ಪ ಅಂತ. ಅವಳು ಕರೆದಿದ್ದಾಳೆ, ತಡಪ್ಪ ಪೂಜೆ ಮಾಡ್ಬಿಟ್ಟು ಬರೋಣ ಅಂತ. ನನ್ನ ಮಗಳು ಹೇಳಿದ್ದಾಳೆ, ದೊಡ್ಡ ಮಗಳು. ಅಷ್ಟರೊಳಗೆ ಇವ್ನು ಫೋನ್ ಮಾಡಿ ಕರ್ಸ್ಕೊಂಡು ನನ್ನ ಮಗಳನ್ನ ಎದುರಿಸಿ, ಬಾಯಿಲಿ ನಾನು ಗಾಡಿ ತೊಗೊಂಬರ್ತೀನಿ ಕೆಂಚಮ್ಮ ದೇವಸ್ಥಾನ ಅಂತ ಹೇಳಿ ನನ್ನ ಮಗಳನ್ನ ಕೈ ಹಿಡಿದು ಎಳ್ಕೊಂಡು ಕೂರಿಸ್ಕೊಂಡು ಸ್ಪೀಡಾಗಿ ಗಾಡೀಲಿ ಓಡಿಸ್ಕೊಂಡು ಹೋಗಿದ್ದಾನೆ ಸರ್. ಓಡಿಸ್ಕೊಂಡೋಗಿ ಅಲ್ಲಿ ಏನೇನೋ ಮಾತಾಡಿ. ಏನು ಸರ್? ಸೂರ್ಯನವರು ಓಡಿಸ್ಕೊಂಡೋಗಿ ಕೂರಿಸ್ಕೊಂಡು ಗಾಡೀಲಿ ಎಳ್ದು ಕೂರಿಸ್ಕೊಂಡು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ದೊಡ್ಡ ಚಾನಲ್ ಏಕೈಕಿಯಾಗಿ ನನ್ನ ಮಗಳನ್ನ ಗಾಡೀಲಿ ಬಂದು ಏಕೈಕಿಯಾಗಿ ಪೂಜೆ ಮಾಡೋ ಹುಡುಗಿನ ದೇವಸ್ಥಾನ, ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೂ ಬಿಡ್ದಂಗೆ ಕರ್ಕೊಂಡೋಗಿ ಚಾನಲ್ ಹತ್ರ ಕರ್ಕೊಂಡೋಗಿ ವಾದ ವಿವಾದ ಎಲ್ಲ ನಡೆದಿದೆ. ಇವಳು ಒಪ್ಕೊಂಡಿದ್ದಾಳ ಬಿಟ್ಟಿದ್ದಾಳ ಗೊತ್ತಿಲ್ಲ. ನಾನು ಸುಧಾ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಹೇಳಿ 1-1.5 ತಿಂಗಳಾಯಿತು. ಏಕೈಕಿ ಮೊನ್ನೆ ಭಾನುವಾರ 1-2 ಗಂಟೆ ಕರ್ಕೊಂಡೋಗಿ ಚಾನಲ್ ಹತ್ರ ಇವಳು ದಬ್ಬಿ ಇವನು ಇಸಾಕ್ಬಿಡ್ತೀನಿ ಅಂತೇಳಿ ಇದೇ ಮೆಗಾನ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಇದ್ದಾರೆ ಸರ್. ನನ್ನ ಮಗಳಿಗೆ ನ್ಯಾಯ ಬೇಕು. ನಾವು ಬಡವರು ಆದರೂ ಮಕ್ಕಳನ್ನ